ನಿಜವಾಯ್ತಾ ಹಾಗಿದ್ರೆ ಭೈರವಿ ಮಾತೆ ನುಡಿದಿದಂತಹ ಭವಿಷ್ಯ, ಇರಾನ್ ಯುದ್ಧದ ಬಗ್ಗೆ ಭವಿಷ್ಯವನ್ನ ನುಡಿದಿದಂತಹ ಭೈರವಿ ಮಾತೆ, ಚಂದ್ರಗ್ರಹಣ ಉಲ್ಲೇಖಿಸಿ ಇಸ್ಲಾಂ ರಾಷ್ಟ್ರಗಳ ಯುದ್ಧ ಮಾಹಿತಿ ಬಗ್ಗೆ ಹಂಚಿಕೊಂಡಿದ್ರು ಒಂದಷ್ಟು ವಿಚಾರಗಳನ್ನ. ಈ ವರ್ಷ ಮುಸ್ಲಿಂ ರಾಷ್ಟ್ರಗಳಿಗೆ ಸಂಕಷ್ಟ ಅಂತ ಭೈರವಿ ಮಾತೆ ಹೇಳಿರ್ತಾರೆ. ಈ ವರ್ಷ ಮುಸ್ಲಿಂ ರಾಷ್ಟ್ರಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಮುಸ್ಲಿಮರಿಗೆ ಆಪತ್ತು, ವಿಶ್ವ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆಯ ಭವಿಷ್ಯವನ್ನ ನುಡಿದಿರ್ತಾರೆ. ಮುಸ್ಲಿಂ ಖ್ಯಾತ ಲೀಡರ್ಗೆ ಆಪತ್ತು ಅಂತ ಭೈರವಿ ಮಾತೆ ಭವಿಷ್ಯವನ್ನ ನುಡಿದಿರ್ತಾರೆ. ಈಗ ಇರಾನ್ ಹಾಗೂ ಇತರೆ ಇರಾನ್ ಸರ್ವೋಚ್ಚ ನ್ಯಾಯಕ ಆಯಾತುಲ್ಲಾ ಮುಸ್ಲಿಂ ಧರ್ಮಗುರು ಖಮೀನಿಯನ್ನ ಇಸ್ಲಾಂ ರಾಷ್ಟ್ರಗಳ ಯುದ್ಧದಿಂದ ಮೂರನೇ ವಿಶ್ವ ಯುದ್ಧ ಕೂಡ ಶುರುವಾಗಿರುವಂಥದ್ದು. ಹತ್ಯೆಯಾದ ಬಳಿಕ ಭೈರವಿ ಮಾತೆ ಈ ಹಿಂದೆಯೇ ಇದೆಲ್ಲವನ್ನು ಕೂಡ ನುಡಿದಿರ್ತಾರೆ. ಆ ಭವಿಷ್ಯ ನಿಜವಾಗಿದೆ. ಭೈರವಿ ಮಾತೆ ನುಡಿದಿರುವಂತಹ ಭವಿಷ್ಯ ನಿಜವಾಗಿರುವಂಥದ್ದು ಇರಾನ್ ಯುದ್ಧದ ಬಗ್ಗೆ. ಚಂದ್ರಗ್ರಹಣ ಉಲ್ಲೇಖಿಸಿ ಇಸ್ಲಾಂ ರಾಷ್ಟ್ರಗಳ ಯುದ್ಧ ಮಾಹಿತಿಯನ್ನ ಕೊಟ್ಟಿರ್ತಾರೆ. ವರ್ಷ ಮುಸ್ಲಿಂ ರಾಷ್ಟ್ರಗಳಿಗೆ ಸಂಕಷ್ಟ ಅಂತ ಹೇಳ್ಬಿಟ್ಟು ಭೈರವಿ ಮಾತೆ ಹೇಳಿರ್ತಾರೆ. ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಆಪತ್ತು ತಪ್ಪಿದ್ದಲ್ಲ, ಮುಸ್ಲಿಮರಿಗೆ ವಿಶ್ವ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗುತ್ತೆ, ಮುಸ್ಲಿಂ ಖ್ಯಾತ ಲೀಡರ್ಗೆ ಆಪತ್ತು, ಇರಾನ್ ಹಾಗೆ ಇತರೆ ಮುಸ್ಲಿಂ ರಾಷ್ಟ್ರಗಳ ನಡುವೆ ಯುದ್ಧ. ಈಗ ಇರಾನ್ ಸರ್ವೋಚ್ಚ ನಾಯಕ ಹತ್ಯೆ ಆಗಿರುವಂಥದ್ದು ಭವಿಷ್ಯ ಒಂದು ಕಡೆ ನಿಜವಾಗಿದೆ ಅನ್ನುವಂಥದ್ದು ಕೂಡ ಚಂದ್ರಗ್ರಹಣ ಉಲ್ಲೇಖಿಸಿ ಮಾತನಾಡಿರ್ತಾರೆ. ಈ ಸಲ ಬಂದಂತ ಗ್ರಹಣ ಅದು ರಾಹುಗ್ರಸ್ತ ಚಂದ್ರಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣವೂ ಉಂಟು, ರಾಹುಗ್ರಸ್ತ ಚಂದ್ರಗ್ರಹಣವೂ ಇದೆ. ಆದರೆ ರಾಹುಗ್ರಸ್ತ ಚಂದ್ರಗ್ರಹಣ ಬಹಳ ಕ್ರೂರವಾಗಿರ್ತಕ್ಕಂಥ ಗ್ರಹಣ. ಇದು ಮುಖ್ಯವಾಗಿ ರಾಹು ಅಂತಂದ್ರೆ ಅದು ಮುಸ್ಲಿಂ ಯೂನಿಟಿನ ತೋರಿಸುತ್ತೆ. ಕೇತು ಅಂದರೆ ಕ್ರಿಶ್ಚಿಯನ್ನು, ಗುರು ಅಂದರೆ ಬ್ರಾಹ್ಮಣ ಜ್ಞಾನಿಗಳು, ಮತ್ತು ಬುಧ ಅಂದರೆ ವೈಶ್ಯ, ಶುಕ್ರ ಅಂದರೆ ಇದು ಹೆಣ್ಣು, ಈ ಥರ ಎಲ್ಲ ಬರುತ್ತೆ. ಸೂರ್ಯ ಅಂದರೆ ಇದು ರಾಜಕೀಯಕ್ಕೆ ಬರುತ್ತೆ. ಈ ಸಲ ಹಿಡಿದಿರ್ತಕ್ಕಂಥ ಗ್ರಹಣ ಅದು ಮುಸ್ಲಿಂ ಯೂನಿಟಿಗೆ ತೊಂದರೆ ಆಗುವಂಥ ಆಗುತ್ತೆ. ಆ ಥರ ಆದಾಗಲೇನೆ ಬಿನ್ ಲಾಡನ್ಗೆ ತುಂಬ ತೊಂದರೆ ಆಗಿದ್ದು. ರಾಹು ಯಾವಾಗ ಗ್ರಸ್ತ ಚಂದ್ರ ಹಿಡ್ಕೊಂಡ ಆಗ ಅವನಿಗೆ ತೊಂದರೆ ಆಗೋಯ್ತು. ಅಂದರೆ ಮುಸ್ಲಿಮರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಪ್ರತಿನಿಧಿಸುವ ಗ್ರಹವೇ ರಾಹು ಗ್ರಹ ಆಗಿರೋದ್ರಿಂದ ಅನೇಕ ತರಹ ಇದು ರಾಜಕೀಯದಲ್ಲಿ ವ್ಯತ್ಯಾಸಗಳು ತುಂಬ ಆಗತ್ತೆ. ಮಾತ್ರ ತುಂಬ ಈ ಸಲ ಬಂದಂಥ ಗ್ರಹಣ ಅದು ರಾಹುಗ್ರಸ್ತ ಚಂದ್ರಗ್ರಹಣ. ಕೇತುಗ್ರಸ್ತ ಚಂದ್ರಗ್ರಹಣವೂ ಉಂಟು, ರಾಹುಗ್ರಸ್ತ ಚಂದ್ರಗ್ರಹಣವೂ ಇದೆ. ಆದರೆ ರಾಹುಗ್ರಸ್ತ ಚಂದ್ರಗ್ರಹಣ ಬಹಳ ಕ್ರೂರವಾಗಿರ್ತಕ್ಕಂಥ ಗ್ರಹಣ. ಇದು ಮುಖ್ಯವಾಗಿ ರಾಹು ಅಂತಂದ್ರೆ ಅದು ಮುಸ್ಲಿಂ ಯೂನಿಟಿನ ತೋರಿಸುತ್ತೆ. ಕೇತು ಅಂದರೆ ಕ್ರಿಶ್ಚಿಯನ್ನು, ಗುರು ಅಂದರೆ ಬ್ರಾಹ್ಮಣ ಜ್ಞಾನಿಗಳು, ಮತ್ತು ಬುಧ ಅಂದರೆ ವೈಶ್ಯ, ಶುಕ್ರ ಅಂದರೆ ಇದು ಹೆಣ್ಣು, ಈ ಥರ ಎಲ್ಲ ಬರುತ್ತೆ. ಸೂರ್ಯ ಅಂದರೆ ಇದು ರಾಜಕೀಯಕ್ಕೆ ಬರುತ್ತೆ. ಈ ಸಲ ಹಿಡಿದಿರ್ತಕ್ಕಂಥ ಗ್ರಹಣ ಅದು ಮುಸ್ಲಿಂ ಯೂನಿಟಿಗೆ ತೊಂದರೆ ಆಗುವಂಥ ಆಗುತ್ತೆ. ಆ ಥರ ಆದಾಗಲೇನೆ ಬಿನ್ ಲಾಡನ್ಗೆ ತುಂಬ ತೊಂದರೆ ಆಗಿದ್ದು. ರಾಹು ಯಾವಾಗ ಗ್ರಸ್ತ ಚಂದ್ರ ಹಿಡ್ಕೊಂಡ ಆಗ ಅವನಿಗೆ ತೊಂದರೆ ಆಗೋಯ್ತು. ಅಂದರೆ ಮುಸ್ಲಿಮರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಪ್ರತಿನಿಧಿಸುವ ಗ್ರಹವೇ ರಾಹು ಗ್ರಹ ಆಗಿರೋದ್ರಿಂದ ಅನೇಕ ತರಹ ಇದು ರಾಜಕೀಯದಲ್ಲಿ ವ್ಯತ್ಯಾಸಗಳು.